ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಅಂಶ ಲಭ್ಯವಾಗ್ತಾ ಇದೆ. ರನ್ಯಾ ವಿಚಾರಣೆ ವೇಳೆ ಮತ್ತಷ್ಟು ಸ್ಫೋಟಕ ಸಂಗತಿ ಬಯಲಾಗ್ತಾ ಇದೆ. 2 ಜ್ಯುವೆಲರ್ಸ್ಗೆ ಚಿನ್ನದ ಬಿಸ್ಕೆಟ್ ಮಾರಾಟ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಜ್ಯುವೆಲರ್ಸ್ ಮಾಲೀಕರ ಪ್ರಾಥಮಿಕ ವಿಚಾರಣೆಯನ್ನ ನಡೆಸಿದೆ ಸದ್ಯ ಡಿಆರ್ಐ. ಜ್ಯುವೆಲರ್ಸ್ ಮಾಲೀಕರಿಂದ ಪ್ರಾಥಮಿಕ ಹೇಳಿಕೆಯನ್ನು ಸಹ ದಾಖಲು ಮಾಡಿಕೊಂಡಿದ್ದಾರೆ. ಲಾವೆಲ್ಲೆ ರೋಡ್, ಎಂಜಿ ರೋಡ್ನಲ್ಲಿರುವಂತಹ ಚಿನ್ನಾಭರಣ ಮಳಿಗೆ ಇದು. ನಟಿ ರನ್ಯಾರಾವ್ ಸಂಪರ್ಕದಲ್ಲಿ ಇದ್ರು ಈ ಜ್ಯುವೆಲರ್ಸ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪಬ್ಲಿಕ್ ಟಿವಿಗೆ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ರನ್ಯಾ ವಿಚಾರಣೆ ವೇಳೆ ಮತ್ತಷ್ಟು ಸ್ಫೋಟಕ ಸಂಗತಿ ಬಯಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸದ್ಯ ರನ್ಯಾ ಬಂಧನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ವೇಳೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. 2 ಜ್ಯುವೆಲರ್ಸ್ಗೆ ಚಿನ್ನದ ಬಿಸ್ಕೆಟ್ ಮಾರಾಟ ಮಾಡಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ವಿಚಾರವಾಗಿ ಪ್ರಾಥಮಿಕ ವಿಚಾರಣೆಯನ್ನು ಸಹ ಡಿಆರ್ಐ ನಡೆಸಿದೆ. ಜ್ಯುವೆಲರ್ಸ್ ಮಾಲೀಕರಿಂದ ಪ್ರಾಥಮಿಕ ಹೇಳಿಕೆಯನ್ನು ಸಹ ದಾಖಲು ಮಾಡಿಕೊಳ್ಳಲಾಗಿದೆ. ಲಾವೆಲ್ ರೋಡ್ ಹಾಗೂ ಎಂಜಿ ರೋಡ್ನಲ್ಲಿರುವಂತಹ ಚಿನ್ನಾಭರಣ ಮಳಿಗೆಗೆ ಈಕೆ ಗೋಲ್ಡ್ ಅನ್ನ ಮಾರಾಟ ಮಾಡಿದ್ದಾಳೆ, ಈ ಚಿನ್ನದ ಬಿಸ್ಕೆಟ್ ಅನ್ನ ಮಾರಾಟ ಮಾಡಿದ್ದಾಳೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ.